ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ಕೊಟ್ಟಿದ್ದಾನೆ. ಬನ್ನಿ, ಆತನ ನಾಮವನ್ನು ನಾವು ಹಾಡಿ ಹರಸಿ ಆತನಿಗೆ ಸಲ್ಲತಕ್ಕ ಗೌರವವನ್ನು, ಆರಾಧನೆಯನ್ನು, ಮಹಿಮೆಯನ್ನು ಸಲ್ಲಿಸುವಂಥವರಾಗಿರುವ ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂಥವರಾಗಿದ್ದೇವೆ. ಈ ವಾರದ ಮೊದಲನೇ ದಿನದಲ್ಲಿ ಕರ್ತನೆ, ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮ ಪ್ರೀತಿಯನ್ನು ವರ್ಣಿಸುವುದಕ್ಕೆ, ನಿಮ್ಮ ಉಪಕಾರಗಳನ್ನು ಧ್ಯಾನಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಇನ್ನೊಂದು ದಿನವನ್ನು, ಅವಕಾಶವನ್ನು ಕೊಟ್ಟಿದ್ದಿ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಕರ್ತನೆ, ನಮ್ಮ ಆರಾಧನೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಆದಿಯಿಂದ ಅಂತ್ಯದವರೆಗೆ ದೇವರ ಸಾನ್ನಿಧ್ಯವನ್ನು ನಾವು ಅನುಭವಿಸುವಂತೆ ಕೃಪೆ ಮಾಡು. ಆಡುವಂತಹ ಹಾಡುಗಳು, ಓದುವಂತಹ ವಾಕ್ಯ, ಧ್ಯಾನಿಸುವಂತಹ ನಿಮ್ಮ ವಚನ, ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಒಂದು ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸೇರಿ ಕರ್ತನೆ, ಈ ಆರಾಧನೆಯಲ್ಲಿ ಭಾಗಿಗಳಾಗುವಂತಹ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ಪ್ರತಿಯೊಬ್ಬರಿಗೆ ಬೇಕಾದಂತಹ ದೈವಿಕವಾದ ಸಂದೇಶಗಳನ್ನು ತಿಳಿಯಪಡಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೆನ್. ಮತದಾವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಗಳನ್ನು ತಿಳಿಸುವಂಥವರಾಗಿದ್ದೇವೆ. ಬನ್ನಿ, ಹಾಡಿನ ಒಂದೆರಡು ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವಂಥವರಾಗಿರುವ. ದಿವ್ಯ ವಿಷಯ ಹೇಳಲು ಹೃದಯ ತವಕ ಪಡುವುದು, ನನ್ನ ರಾಜನನ್ನು ಕುರಿತು ಪದ್ಯವ ರಚಿಸುವೆ ಎಂಬ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವಂಥವರಾಗಿರುವ. ದಿವ್ಯ ವಿಷಯ ಹೇಳಲು ಹೃದಯ ತವಕ ಪಡುವುದು, ನನ್ನ ರಾಜನನ್ನು ಕುರಿತು ಪದ್ಯವ ರಚಿಸುವೆ, ಪದ್ಯವ ರಚಿಸುವೆ. ದಿವ್ಯ ವಿಷಯ ಹೇಳಲು ಹೃದಯ ತವಕ ಪಡುವುದು, ನನ್ನ ರಾಜನನ್ನು ಕುರಿತು ಪದ್ಯವ ರಚಿಸುವೆ, ಪದ್ಯವ ರಚಿಸುವೆ. ಭೂಪರಲೋಕದ ಒಡೆಯನು, ದಿವ್ಯ ಸುಂದರ ರಾಜನು, ಸರ್ವ ಸೃಷ್ಟಿಕರ್ತನು, ಮರಣ ಗೆದ್ದ ರಕ್ಷಕನು, ನನ್ನ ರಾಜನಾದನು, ದಿವ್ಯ ರಾಜನು. ದಿವ್ಯ ವಿಷಯ ಹೇಳಲು ಹೃದಯ ತವಕ ಪಡುವುದು, ನನ್ನ ರಾಜನನ್ನು ಕುರಿತು ಪದ್ಯವ ರಚಿಸುವೆ, ಪದ್ಯವ ರಚಿಸುವೆ. ನನ್ನ ಧ್ಯಾನ ಯೇಸುವೆ, ನನ್ನ ತೃಪ್ತಿಯಾತನೇ, ನನ್ನ ಶಾಂತಿ ರಾಜನು, ನನ್ನ ದಿವ್ಯ ತಾರಕರು, ನನ್ನ ಯೇಸು ಸ್ವಾಮಿಯು, ನಂಗೆ ಅಮೂಲ್ಯನು. ದಿವ್ಯ ವಿಷಯ ಹೇಳಲು ಹೃದಯ ತವಕ ಪಡುವುದು, ನನ್ನ ರಾಜ ನಾನು ಕುರಿತು ಪದ್ಯವ ರಚಿಸುವೆ, ಪದ್ಯವ ರಚಿಸುವೆ. ಪ್ರೀತಿಯ
ಕಾಯುವನು, ನೀತಿಯಿಂದ ಆಳ್ವನು, ಮಹಿಮೆಯುಳ್ಳ ರಾಜನು, ಪವಿತ್ರ ದೇವ ಕುಮಾರನು, ನನ್ನ ರಾಜನಾದನು ಯೇಸು ಸ್ವಾಮಿಯು. ದಿವ್ಯ ವಿಷಯ ಹೇಳಲು ಹೃದಯ ತವ ಕಾಪಾಡುವುದು, ನನ್ನ ರಾಜನನ್ನು ಕುರಿತು ಪದ್ಯವ ರಚಿಸುವೆ, ಪದ್ಯವ ರಚಿಸುವೆ. ಹಲ್ಲೆಲೂಯಾ. ದಿವ್ಯ ವಿಷಯ ಹೇಳಲು ಹೃದಯ ತವಕ ಪಡುವುದು, ನನ್ನ ರಾಜನನ್ನು ಕುರಿತು ಪದ್ಯವ ರಚಿಸುವೆ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಸಮಯಕ್ಕಾಗಿ ಸ್ತೋತ್ರ. ಇದು 45ನೇ ಕೀರ್ತನೆಯ ಪ್ರಾರಂಭ ವಾಕ್ಯದಲ್ಲಿ ಬರೆದಿರುವಂಥ ಒಂದು ವಾಕ್ಯದ ಸಾಲುಗಳು. ಒಂದು ದಿವ್ಯ ವಿಷಯವನ್ನು ಹೇಳುವುದಕ್ಕೆ ನನ್ನ ಹೃದಯವು ತವಕ ಪಡ್ತದೆ. ನಾನು ರಾಜನನ್ನ ಕುರಿತು ಈ ಪದ್ಯವನ್ನು ರಚಿಸುವೆನು. ನನ್ನ ನಾಲಿಗೆಯು ಒಳ್ಳೆ ಬರವಣಿಗಸ್ತನ ಲೇಖನಿಯಂತೆ ಸಿದ್ಧವಾಗಿದೆ. ಅಲ್ಲಿ 2ನೇ ವಾಕ್ಯದಿಂದ ವರ್ಣಿಸುವಂಥದ್ದನ್ನು ನೋಡುತ್ತೇವೆ. ನೀನು ಎಲ್ಲ ಮನುಷ್ಯರಿಗಿಂತ ಅತಿ ಸುಂದರನು, ನಿನ್ನ ಮಾತುಗಳು ಬಹಳ ಮಧುರ, ಇದರಿಂದಲೇ ದೈವಾನುಗ್ರಹವು ಯಾವಾಗಲೂ ನಿನ್ನ ಮೇಲಿದೆ ಎಂಬುದು ನಿನ್ನ ಬಾಯ ಮಾತುಗಳಿಂದ ಸ್ಪಷ್ಟವಾಗುತ್ತದೆ. ಇಲ್ಲಿ ಇದು ಕೋರಹಿಯರು ಬರೆದಂಥ ಒಂದು ಕೀರ್ತನೆ. ಇದರ ಮೇಲ್ಭಾಗದಲ್ಲಿ ಬರೆದಿರುವಂಥದ್ದು ರಾಜ ವಿವಾಹ ವರ್ಣನೆ ಅಥವಾ ರಾಜಾದಿರಾಜನನ್ನ ವರ್ಣಿಸುವಂಥದ್ದಾಗಿ ನಾವು ನೋಡ್ತೇವೆ. ಈ ಮುಂಜಾನೆಯಲ್ಲಿ ನಮ್ಮೆಲ್ಲರ ಜೀವಿತದಲ್ಲಿ ಈ ಒಂದು ಸಾಲುಗಳು ದಿವ್ಯ ವಿಷಯ ಹೇಳಲು ಹೃದಯ ತವಕ ಪಡುವುದು, ನನ್ನ ರಾಜನನ್ನ ಕುರಿತು ಪದ್ಯವ ರಚಿಸುವೆ. ಪ್ರಿಯರೇ, ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಒಂದೊಂದು ಉಪಕಾರಗಳನ್ನು ನಾವು ಮನನ ಮಾಡುವಂಥವರಾಗಿದ್ದರೆ ಅಥವಾ ಜ್ಞಾಪಿಸುವಂಥವರಾಗಿದ್ದರೆ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಅನೇಕ ಕಾರ್ಯಗಳನ್ನು ಕುರಿತು ಹೇಳುವುದಕ್ಕೆ ನಾವು ಸದಾ ಸಿದ್ಧರಾಗಿರ್ತೇವೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಎಲ್ಲ ದೇವಭಕ್ತರೇ ಬಂದು ಕೇಳಿರಿ, ಆತನು ನನಗಾಗಿ ಮಾಡಿದ್ದನ್ನು ನಿಮಗೆ ತಿಳಿಸ್ತೇನೆ. ಇದು ಕೇವಲ ವ್ಯಕ್ತಿಗಳಿಗೆ ಮಾತ್ರವಲ್ಲ, ಪ್ರತಿಯೊಬ್ಬ ಕ್ರೈಸ್ತನ ಜೀವಿತವನ್ನು ನಾವು ಅವಲೋಕಿಸುವಂಥವರಾಗಿದ್ದರೆ ಪ್ರತಿಯೊಬ್ಬರ ಜೀವಿತದಲ್ಲಿ ಕೇವಲ ಒಂದೊಂದು ಕುಟುಂಬಗಳಲ್ಲಿ ಮಾತ್ರವಲ್ಲ, ಆ ಕುಟುಂಬದ ಪ್ರತಿ ವ್ಯಕ್ತಿಗಳ ಜೀವಿತದಲ್ಲಿ, ಅದು ಸಣ್ಣವರು ಮೊದಲುಗೊಂಡು ದೊಡ್ಡವರ ತನಕ, ಹಸುಗೂಸುವಿನಿಂದ ಹಿಡಿದು ವೃದ್ಧಾಪ್ಯದಲ್ಲಿ ಮಲಗಿರುವಂತಹ ವ್ಯಕ್ತಿಯ ತನಕ ದೇವರು ಮಾಡಿದಂತಹ ಉಪಕಾರಗಳನ್ನು ನಾವು ಮನನ ಮಾಡುವಂಥವರಾಗಿದ್ದರೆ ದೇವರ ಕುರಿತಾಗಿ ಒಂದು ಹೊಸ ಗಾನವನ್ನು ರಚಿಸುವುದಕ್ಕೆ
ನಮ್ಮಿಂದ ಅಸಾಧ್ಯವಾದಂತಹ ಕಾರ್ಯವಲ್ಲ. ಆದರೆ ನಾವು ಯಾಕೆ ದೇವರಿಗೆ ಒಂದು ಹೊಸ ಗಾನವನ್ನು ಎಂಬುದಾಗಿ ಹೇಳುವಾಗ 4-5 ಹಾಡುಗಳನ್ನು ಹಿಡ್ಕೊಂಡು ಒಂದೊಂದು ಹಾಡಿನ ಕೆಲವು ಸಾಲುಗಳನ್ನು ತೆಗೆದುಕೊಂಡು ಕಾಪಿ ಮಾಡಿ ಬರೆಯುವಂಥದ್ದಲ್ಲ. ನೋಡಿ, 96ನೇ ಕೀರ್ತನೆ, 98ನೇ ಕೀರ್ತನೆ, ಈ ಕೀರ್ತನೆಗಳಲ್ಲಿ ನಾವು ಕಾಣುವಂತಹ ಒಂದು ಪದ, ಯೆಹೋವನಿಗೆ ಹೊಸ ಕೀರ್ತನೆಯನ್ನ ಆಡಿರಿ. 96 ಅದರ 1ನೇ ವಾಕ್ಯದ ಮೊದಲನೇ ಭಾಗ, 98ನೇ ಕೀರ್ತನೆ ಅದರ ಮೊದಲನೇ ಭಾಗ, ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಆಡಿರಿ, ಆತನು ಅದ್ಭುತ ಕೃತ್ಯಗಳನ್ನು ನಡೆಸಿದ್ದಾನೆ. ಅಂದರೆ ದೇವರು ನಮ್ಮ ಜೀವಿತದಲ್ಲಿ ಇದುವರೆಗೂ ನಮಗೆ ಒಂದು 10 ವರ್ಷದಿಂದ ತೆಗೆದುಕೊಳ್ಳ್ರಿ, ಅದುವರೆಗೆ ಬಿಟ್ಬಿಡಿ, 10 ವರ್ಷದಿಂದ ಇದುವರೆಗೂ ಈಗ 40, 50, 60, 70, 30 ವರ್ಷಗಳಾಗಿರುವಂಥ ವ್ಯಕ್ತಿಗಳಿದ್ದಾರೆ, 90 ವರ್ಷಗಳಾಗಿರುವಂಥ ವ್ಯಕ್ತಿಗಳಿದ್ದಾರೆ, 100 ವರ್ಷಗಳಾಗಿರುವಂಥ ವ್ಯಕ್ತಿಗಳಿದ್ದಾರೆ. ಅಂದರೆ 10 ವರ್ಷ ಪ್ರಾಯದಿಂದ ಇಲ್ಲಿಯ ತನಕ ದೇವರು ನಮ್ಮಗಳ ಜೀವಿತದಲ್ಲಿ ಮಾಡಿದಂತಹ ಅದ್ಭುತ ಕಾರ್ಯಗಳನ್ನು ಮನನ ಮಾಡುವುದಾದರೆ ದೇವರನ್ನ ಒಂದು ಹೊಸ ಅನುಭವದಲ್ಲಿ ಸ್ತುತಿಸುವುದಕ್ಕೆ ಸಾಧ್ಯವಿಲ್ಲವೋ? ಯೋಚನೆ ಮಾಡಿ. ದಿವ್ಯ ವಿಷಯ ಹೇಳುವುದಕ್ಕೆ, ದಿವ್ಯ ವಿಷಯ ಅಂದ್ರೆ ಏನು? ಶ್ರೇಷ್ಠವಾದ ಒಂದು ವಿಷಯ, ಹಳೆಯ ವಿಷಯಗಳಲ್ಲ. ದಿನಂಪ್ರತಿ ಪ್ರತಿ ಕ್ಷಣಗಳು ದೇವರು ನಮ್ಮ ಜೀವಿತದಲ್ಲಿ ಮಾಡುವಂತಹ ಒಂದೊಂದು ಕಾರ್ಯಗಳು, ಆ ದಿವ್ಯವಾದ ಕಾರ್ಯಗಳನ್ನು ಹೇಳುವುದಕ್ಕೆ ನಮ್ಮ ಹೃದಯವು ತವಕ ಪಡುವಂಥದ್ದಾಗಿದೆಯಾ? ಪ್ರತ್ಯೇಕವಾಗಿ ನಮ್ಮ ಪೆಂಟೆಕೋಸ್ಟ್ ಸಭೆಗಳಲ್ಲಿ ಸಾಕ್ಷಿಗೋಸ್ಕರವಾಗಿ ನಾವು ಸಮಯವನ್ನು ಬೇರ್ಪಡಿಸ್ತೇವೆ. ಕೇವಲ 5 ನಿಮಿಷ ಅಲ್ಲ 10 ನಿಮಿಷ 15 ನಿಮಿಷ ಸಭೆಗಳಲ್ಲಿ ಸಭೆಯಲ್ಲಿರುವಂತಹ ಮೆಂಬರ್ಶಿಪ್ಗೆ ಅನುಗುಣವಾಗಿ ದೇವರ ಸೇವಕರು ಸಮಯವನ್ನು ಬೇರ್ಪಡಿಸ್ತಾರೆ. ಈಗ 15 ನಿಮಿಷ ಸಾಕ್ಷಿಗಾಗಿ ಇರುವಂತಹ ಸಮಯ, 20 ನಿಮಿಷ ಸಾಕ್ಷಿಗಾಗಿ ಇರುವಂತಹ ಸಮಯವಾಗಿ. ಅನೇಕ ಮೇನ್ಲೈನ್ ಸಭೆಗಳಲ್ಲಿ ಇದು ಕಾಣೋದಿಲ್ಲ. ಆದರೆ ಪೆಂಟೆಕೋಸ್ಟ್ ಸಭೆಗಳಲ್ಲಿ ಇದರ ಒಂದು ಪರಿಪಾಠವನ್ನ ಅನೇಕರು ಬೆಳೆಸ್ಕೊಂಡಿದ್ದಾರೆ. ಆದರೆ ಇವತ್ತು ಮೇನ್ಲೈನ್ ಸಭೆಗಳು ಅದನ್ನು ತೆಗೆದಾಕ್ಬಿಟ್ಟಿದ್ದಾರೆ ಇವತ್ತು, ವಾಟ್ ಎವರ್ ಇಟ್ ಮೇ ಬಿ. ಸೊ ನಮ್ಮ ಸಭೆಗಳಲ್ಲಿ ಈ ಸಾಕ್ಷಿಗೋಸ್ಕರವಾಗಿ ಸಮಯವನ್ನ ಬೇರ್ಪಡಿಸಿರುವಾಗ ಎಷ್ಟು ಜನರು ಹೃದಯದ ತವಕದಿಂದ, ತವಕ ಅಂದ್ರೆ ಏನು? ಉತ್ತೇಜನದಿಂದ, ಹೃದಯದ ಉತ್ತೇಜನದಿಂದ ದೇವರು ಮಾಡಿದ ಉಪಕಾರಗಳನ್ನ ಅಥವಾ ದೇವರು ಮಾಡಿದಂತಹ ದಿವ್ಯ ವಿಷಯಗಳನ್ನ ಹೇಳುವುದಕ್ಕೆ ನಾವು ತಯಾರಾಗಿದ್ದೇವೆ. ಅನೇಕರು ನೆನೆಸುವಂಥದ್ದು, ಕಳೆದ 1 ವಾರ ನಾನು ಕೆಲಸ ಮಾಡಿದೆ, ಅದಕ್ಕೆ ಬೇಕಾದಂತಹ ಕೂಲಿ ನನಗೆ ಸಿಕ್ತು, ಇದರಲ್ಲಿ ಏನು ವಿಶೇಷತೆ? ಕಳೆದ ವಾರ ಬದುಕಿದ್ದೆ, ಕಳೆದ ಭಾನುವಾರವನ್ನು ಕಂಡೆ, ಈ ಭಾನುವಾರವನ್ನು ಸಹ ಕಂಡಿದ್ದೇನೆ, ಇದರಲ್ಲಿ ಏನು ವಿಶೇಷತೆ? ಆದರೆ ಒಬ್ಬ ಭಕ್ತನ ಜೀವಿತವನ್ನು ನಾವು ಅವಲೋಕಿಸುವಾಗ
ಪ್ರತಿಯೊಂದು ಕ್ಷಣಗಳು ಅವನ ಜೀವಿತದಲ್ಲಿ ವಿಶೇಷತೆಯಿಂದ ಕೂಡಿರುವಂಥದ್ದಾಗಿರ್ತದೆ. ಆ ಒಂದು ವಿಶೇಷವಾದ ಅನುಭವದಲ್ಲಿ ಜೀವಿಸುವಂತಹ ಭಕ್ತನು ದೇವರ ಸನ್ನಿಧಾನಕ್ಕೆ ಸೇರಿ ಬರುವಂತಹ ಸಂದರ್ಭದಲ್ಲಿ ತಾನು ಅನುಭವಿಸಿದಂತಹ ಆ ವಿಶೇಷವಾದ ಅನುಗ್ರಹಗಳ ಕುರಿತಾಗಿ ಸಭಾ ಮಧ್ಯದಲ್ಲಿ ಜನರ ಮುಂಭಾಗದಲ್ಲಿ ದೇವರ ಸಾಕ್ಷಿಯಾಗಿ ನಿಲ್ಲುವಂಥವನಾಗಿರ್ತಾನೆ. ನೋಡಿ, 45ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನು ಹೇಳಿರುವಂಥದ್ದು, ನನ್ನ ನಾಲಿಗೆಯು ಒಳ್ಳೆ ಬರವಣಿಗಸ್ತನ ಲೇಖನಿಯಂತೆ ಸಿದ್ಧವಾಗಿದೆ. ಒಳ್ಳೆ ಬರವಣಿಗಸ್ತನ ಲೇಖನಿಯಂತೆ. ಎ ಗುಡ್ ಪೊಯೆಟ್, ಎ ಗುಡ್ ರೈಟರ್. ನೋಡಿ, ನನ್ನ ನಾಲಿಗೆಯು, ನನ್ನ ಕೈಯಲ್ಲ, ನನ್ನ ನಾಲಿಗೆಯು. ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಆತನನ್ನು ಆರಾಧಿಸುವುದಕ್ಕೆ ಸೇರಿ ಬರುವಾಗ ನಮ್ಮಗಳ ಜೀವಿತದಲ್ಲಿ ಈ ಒಂದು ಬಯಕೆ, ಈ ಒಂದು ತವಕ ಇಲ್ಲದೆ ಇರುವಂಥದ್ದಾಗಿದ್ರೆ ನಾವು ಲೌಕಿಕ ಮನುಷ್ಯರಿಗಿಂತಲೂ ಎಷ್ಟು ಮಾತ್ರವೂ ವಿಶೇಷತೆಯುಳ್ಳವರಲ್ಲ. ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ. ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಾಗ ನಾವು ಹೃದಯದ ತವಕತೆಯಿಂದ ದೇವರನ್ನ ಆರಾಧಿಸದೆ ಕೇವಲ ವಾಡಿಕೆಯ ರೂಪದಲ್ಲಿ, ಯೇಸು ಸ್ವಾಮಿ ಹೇಳಿರುವಂಥದ್ದು, ಈ ಜನರು ಬಾಯಿಯಿಂದ ನನ್ನನ್ನು ಸನ್ಮಾನಿಸ್ತಾರೆ, ಆದರೆ ಅವರ ಹೃದಯವು ನನ್ನಿಂದ ಬಹಳ ದೂರ ಇದೆ. ಸೊ ಇಲ್ಲಿ ಕೀರ್ತನೆಗಾರನು ಹೇಳಿರುವಂಥದ್ದು, ನನ್ನ ಹೃದಯ ತವಕ ಪಡ್ತದೆ. ಸೊ ನನ್ನ ಹೃದಯ ತವಕ ಪಡುವುದರಿಂದ ನನ್ನ ನಾಲಿಗೆಯು ಆತನ ದಿವ್ಯ ವಿಷಯವನ್ನ ಹೇಳುವುದಕ್ಕೆ ಸಿದ್ಧವಾಗಿದೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಆತನನ್ನ ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ ಆತನನ್ನು ನಾವು ತವಕದಿಂದ ಆರಾಧಿಸುವಂಥವರಾಗಿದ್ದೇವೆ. ಪ್ರಿಯರೇ, ಇಂದು ಒಂದು ಪ್ರತ್ಯೇಕವಾದಂತಹ ಒಂದು ದಿನ. ಇವತ್ತು ಪ್ರಪಂಚ ಫಾದರ್ಸ್ ಡೇ ಅಥವಾ ತಂದೆಯಂದಿರ ದಿನವನ್ನು ಆಚರಿಸುವಂಥದ್ದಾಗಿ ನಾವು ನೋಡ್ತೇವೆ. ಕೆಲವರು ನೆನೆಸ್ಕೊಬೋದು, ಕ್ರೈಸ್ತರಾದ ನಮಗೆ ಇದರ ವಿಶೇಷತೆ ಏನು? ಒಂದೇ ಪದದಲ್ಲಿ ಹೇಳೋದಾದರೆ ಯಾವ ವಿಶೇಷತೆ ಇಲ್ಲ. ಇಂದು ಭಾನುವಾರ ನಾವು ಇಂದು ಸೇರಿ ಬಂದಿರುವಂಥದ್ದು ಕರ್ತನನ್ನು ಆರಾಧಿಸುವುದಕ್ಕೆ, ಕರ್ತನು ಮಾಡಿದ ಉಪಕಾರಗಳನ್ನು ಮನನ ಮಾಡುವುದಕ್ಕೆ, ಕರ್ತನು ಮಾಡಿದಂತಹ ಎಲ್ಲ ವಿಧವಾದಂತಹ ಆಶೀರ್ವಾದಗಳನ್ನು ನೆನಪು ಮಾಡಿಕೊಂಡು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಆದಾಗ್ಯೂ ಈ ದಿನದ ಒಂದು ಪ್ರತ್ಯೇಕತೆಯನ್ನು ತಿಳುಕೊಂಡು ಅಥವಾ ಗ್ರಹಿಸಿ ಕ್ರೈಸ್ತರಾದ ನಮ್ಮ ಜವಾಬ್ದಾರಿ ಏನೆಂಬುದನ್ನು ಇಂದಿನ ದಿನದ ಒಂದು ಪ್ರತ್ಯೇಕತೆಯಲ್ಲಿ ಅಲ್ಪ ನಿಮಿಷಗಳ ತನಕ ದೇವರ ವಾಕ್ಯದಿಂದ ಕೆಲವು ವಿಚಾರಗಳನ್ನು ತಿಳಿಸುವುದಕ್ಕೆ ನಾನು ಬಯಸುವಂಥವನಾಗಿದ್ದೇನೆ. ಪ್ರಾರಂಭದಲ್ಲಿ ಎಲ್ಲ ತಂದೆಯಂದಿರಿಗೆ
ಈ ಒಂದು ಪ್ರತ್ಯೇಕ ದಿನದ ಶುಭಾಶಯ. ಸೊ ನನಗೂ ಬಹಳ ಸಂತೋಷ, ನಾನು ತಂದೆಯಾಗಿದ್ದೇನೆ. ಸೊ ನಮಗೂ ಒಂದು ದಿನ ಇದೆ ಎಂಬುದಾಗಿ ನೆನಪು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಒಂದು ರೀತಿಯ ಸಂತೋಷ. ಯಾಕೆಂದರೆ ಜೀವಿತದ ಒಂದೊಂದು ಅನುಭವಗಳು, ಒಂದು ಕಾಲದಲ್ಲಿ ನಾವು ಮಕ್ಕಳಾಗಿದ್ವಿ, ಆಮೇಲೆ ಯೌವನ ಪ್ರಾಯಕ್ಕೆ ನಾವು ಕಾಲಿಟ್ವಿ, ಆಮೇಲೆ ಪ್ರೌಢಾವಸ್ಥೆಗೆ ಬಂದ್ವಿ, ಅಲ್ಲಿಂದ ಯೌವನಸ್ಥರಾದ್ವಿ, ಅಲ್ಲಿಂದ ವೈವಾಹಿಕ ಜೀವಿತಕ್ಕೆ ನಾವು ಕಾಲಿಟ್ವಿ, ಅದಾದ ಮೇಲೆ ತಂದೆ ಎಂಬ ಪದವಿಗೆ ನಾವು ಬಂದಿದ್ದೇವೆ. ಈಗ ಅನೇಕರು ತಾತಂದಿರು ಎಂಬ ಪದವಿಯಲ್ಲಿ ಇದ್ದೀರಾ, ಮುತ್ತಾತಂದಿರು ಎಂಬ ಪದವಿಯಲ್ಲಿ ಇದ್ದೀರಾ. ಇದೆಲ್ಲ ನಮ್ಮ ಜೀವಿತದಲ್ಲಿ ಬಂದಂತಹ ಒಂದೊಂದು ಪದವಿಗಳು. ಯಾವುದು ನಾವು ನೆನೆಸಿರುವಂಥದ್ದಲ್ಲ. ಕಾಲಗಳಲ್ಲಿ ಪ್ರಾಯಕ್ಕೆ ಅನುಗುಣವಾಗಿ ಈ ಒಂದು ಪದವಿಗಳು ನಮ್ಮನ್ನು ಸಂಧಿಸುವಂಥದ್ದಾಗಿದೆ. ಸೊ ಪ್ರಾರಂಭದಲ್ಲಿ ಎಲ್ಲ ತಂದೆಯಂದಿರಿಗೆ ಮತ್ತೊಂದು ಆವರ್ತಿ ನನ್ನ ಶುಭಾಶಯಗಳನ್ನು ತಿಳಿಸುವಂಥವನಾಗಿದ್ದೇನೆ. ಸೊ ದೇವರ ವಾಕ್ಯವನ್ನು ನಾವು ಕಲಿಯುವಾಗ, ಸೊ ವಾಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಫಾದರ್, ಅಥವಾ ತಂದೆಯರ ಜವಾಬ್ದಾರಿ ಏನಾಗಿದೆ? ವಾಟ್ ಈಸ್ ದ ಡ್ಯೂಟಿ ಆಫ್ ಫಾದರ್? ಈ ಒಂದು ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಕೆಲವು ವಿಚಾರಗಳನ್ನು ನಾವು ಮನನ ಮಾಡುವಂಥವರಾಗಿರುವ. ತಂದೆ ಕುಟುಂಬದ ಯಜಮಾನ ಅಥವಾ ನಾಯಕ. ಸರ್ವಶಕ್ತನಾದ ದೇವರು ತನ್ನ ಹೋಲಿಕೆಗೆ, ತನ್ನ ಸ್ವರೂಪಕ್ಕೆ ಸರಿಯಾಗಿ ಒಬ್ಬ ಮನುಷ್ಯನನ್ನು ಉಂಟು ಮಾಡಿದ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಾಕ್ಯ. ಸೊ ದೇವರು ಮಣ್ಣಿನಿಂದ ಆ ಮನುಷ್ಯನಿಗೆ ಒಂದು ರೂಪವನ್ನ ಕೊಟ್ಟ. 2ನೇ ಅಧ್ಯಾಯ 7ನೇ ವಾಕ್ಯ. ಹೀಗೆ ಮಣ್ಣಿನಿಂದ ಮನುಷ್ಯನ ಒಂದು ರೂಪವನ್ನ ಸೃಷ್ಟಿ ಮಾಡಿದ ಯೆಹೋವ ದೇವರು ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದುವುದರ ಮೂಲಕ ಅವನನ್ನು ಬದುಕುವ ಪ್ರಾಣಿಯಾಗಿ, ವ್ಯಕ್ತಿಯಾಗಿ ಮಾಡಿದ. ಇವೆಲ್ಲವೂ ನಮಗೆ ಚಿರಪರಿಚಿತವಿರುವಂತಹ ಭಾಗಗಳು. ಹೀಗೆ ತನ್ನ ಹೋಲಿಕೆಗೆ, ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ ಮನುಷ್ಯನನ್ನ ದೇವರು ಒಂದು ಪ್ರತ್ಯೇಕವಾದ ಉದ್ಯಾನವನದಲ್ಲಿ ಅವನನ್ನ ಕರೆದುಕೊಂಡು ಹೋಗಿ ಅಲ್ಲಿ ಇರುವಂತೆ ಮಾಡಿದ. ಆದಿಕಾಂಡ 2:15 ಯೆಹೋವ ದೇವರು ಆ ಮನುಷ್ಯನನ್ನ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟ. ಅಂದ್ರೆ ದೇವರು ತಾನು ತನ್ನ ಸ್ವಹಸ್ತದಿಂದ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ ಮನುಷ್ಯನನ್ನ ತಾನು ಉಂಟು ಮಾಡಿದ ಏದೇನ್ ತೋಟದಲ್ಲಿ ಒಂದು ಪ್ರತ್ಯೇಕ ದೌತ್ಯದೊಂದಿಗೆ
ಉದ್ದೇಶದೊಂದಿಗೆ ಇಡುವಂಥದ್ದಾಗಿ ನೋಡ್ತೇವೆ. ಆ ಉದ್ದೇಶ ಏನು? ತೋಟವನ್ನ ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟ. ಅಂದ್ರೆ ದೇವರು ತಾನು ಸೃಷ್ಟಿ ಮಾಡಿದ ಮೊದಲ ಮನುಷ್ಯನಿಗೆ ಕೆಲವು ಜವಾಬ್ದಾರಿ, ಒಂದು ವ್ಯವಸಾಯ ಮಾಡುವಂಥದ್ದು, ಎರಡು ಕಾಯುವಂಥದ್ದು. ಸೊ ನಂತರ ನಾವು ನೋಡುವಂಥದ್ದು, ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದ ಮನುಷ್ಯ ಅಥವಾ ವ್ಯಕ್ತಿ ಅಥವಾ ಪುರುಷ ತನ್ನ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸದೆ ಹೋದದ್ದರ ಫಲವಾಗಿ ಏದೇನ್ ತೋಟದಿಂದ ಹೊರ ಹಾಕಲ್ಪಟ್ಟ. ನೋಡಿ, ಮತ್ತೊಂದು ಆವತ್ತು ಹೇಳ್ತೇನೆ, ದೇವರು ತನಗೆ ವಹಿಸಿದ ದೌತ್ಯವನ್ನ ಅಥವಾ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸದೆ ಹೋದದ್ದರ ಫಲವಾಗಿ ದೇವರು ಈ ಮನುಷ್ಯನನ್ನ ತೋಟದಿಂದ ಹೊರದೊಬ್ಬಿದ. ನೋಡಿ, ದೇವರು ಮೊದಲು ಸೃಷ್ಟಿ ಮಾಡಿದ ಮನುಷ್ಯನಿಗೆ ಒಂದು ಜವಾಬ್ದಾರಿಯನ್ನ ಕೊಡಲಾಗಿ, ಆ ಮನುಷ್ಯನು ದೇವರು ತನಗೆ ವಹಿಸಿದ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸದೆ ಹೋದದರ ಫಲವಾಗಿ ಅವನನ್ನ ತೋಟದಿಂದ ಹೊರದೊಬ್ಬಿದ. ತಂದೆಗಳ ಜವಾಬ್ದಾರಿ. ಪ್ರಿಯರೇ, ಸತ್ಯವೇದ ನಮ್ಮ ಜವಾಬ್ದಾರಿಯ ಕುರಿತಾಗಿ ಬಹಳ ಸ್ಪಷ್ಟವಾಗಿ ವಿವರಿಸುವಂತಹ ಒಂದು ದೈವಿಕ ಪುಸ್ತಕ. ಕ್ರೈಸ್ತತ್ವ ಅನ್ನುವಂಥದ್ದು ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯ ಜೀವಿತದಲ್ಲಿ ಒಂದು ಸಾಮಾಜಿಕ ಕಳಕಳಿಯ ಅಥವಾ ಒಂದು ಮಾದರಿಯ ಜೀವಿತದ ಕುರಿತಾಗಿ ಪ್ರತಿಪಾದಿಸುವಂಥದ್ದಾಗಿದೆ. ಕ್ರೈಸ್ತತ್ವ ಮುಂಜಾನೆಯ ಪ್ರಾರ್ಥನೆ, ರಾತ್ರಿಯ ಪ್ರಾರ್ಥನೆ, ಶುಕ್ರವಾರದ ಉಪವಾಸ ಪ್ರಾರ್ಥನೆ, ಭಾನುವಾರದ ಆರಾಧನೆ, ಈ ಒಂದು ವೃತ್ತದಲ್ಲಿ ಮುಕ್ತಾಯವಾಗುವಂಥದ್ದಲ್ಲ. ಕ್ರೈಸ್ತತ್ವ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಪ್ರತ್ಯೇಕವಾಗಿ ಕ್ರಿಸ್ತನನ್ನು ಹಿಂಬಾಲಿಸುವ ಅಥವಾ ಕ್ರಿಸ್ತನ ಪಕ್ಷದವರಾದ ನಾವುಗಳು ಪಾಲಿಸಬೇಕಾದ ಕೆಲವು ಮಾರಲ್ ಲೈಫ್ನ ಕುರಿತಾಗಿ ಪ್ರತಿಪಾದಿಸುವಂಥದ್ದಾಗಿದೆ. ನೋಡಿ, ಇಲ್ಲಿ ಪ್ರಥಮ ಮನುಷ್ಯನನ್ನ ದೇವರು ಒಂದು ದೌತ್ಯದೊಂದಿಗೆ, ಒಂದು ಉದ್ದೇಶದೊಂದಿಗೆ, ಒಂದು ಕೆಲಸದೊಂದಿಗೆ ಆತನು
ಒಂದು ಪ್ರತ್ಯೇಕವಾದ ಸ್ಥಳದಲ್ಲಿ ಇಡುವಂಥದ್ದಾಗಿ ನಾವು ನೋಡುತ್ತೇವೆ. ಆದರೆ ಪ್ರಥಮ ಮಾನವನಾದಂತಹ ಆದಾಮ ಸರ್ವಶಕ್ತನಾದ ದೇವರು ತನಗೆ ವಹಿಸಿದಂತಹ ದೌತ್ಯವನ್ನ, ಕೆಲಸವನ್ನ ನಿರ್ಲಕ್ಷಿಸಿ ಹೋದದ್ದರ ಫಲವಾಗಿ ಅವನು ದೈವಿಕ ಸಾನ್ನಿಧ್ಯದಿಂದ, ಅಥವಾ ಅಕ್ಷರಿಕವಾಗಿ ಹೇಳೋದಾದ್ರೆ ಏದೇನ್ ತೋಟದಿಂದ ಅವನು ಹೊರ ತಳ್ಳಲ್ಪಟ್ಟ. ಸೊ ನನ್ನನ್ನು ಕೇಳುವಂತಹ ಪ್ರೀತಿಯ ದೇವ ಜನರೇ, ಪ್ರತ್ಯೇಕವಾಗಿ ತಂದೆಗಳೇ, ಯೇಸು ಕ್ರಿಸ್ತನ ಪಕ್ಷದವರು ಕ್ರೈಸ್ತರು ಎಂಬುದಾಗಿ ನಮ್ಮನ್ನು ನಾವೇ ಕರೆದುಕೊಳ್ಳುತ್ತಿರುವಾಗ, ಯೇಸು ಕ್ರಿಸ್ತನ ಪಕ್ಷದವರು ಅಥವಾ ಕ್ರೈಸ್ತರೆಂಬುದಾಗಿ ಅಭಿಮಾನಗೊಳ್ಳುತ್ತಿರುವ ನಾವುಗಳು ನಮ್ಮ ಜವಾಬ್ದಾರಿಯನ್ನ ನಿರ್ವಹಿಸುತ್ತಿದ್ದೇವಾ ಎಂಬುದನ್ನ ಒಮ್ಮೆ ಪರೀಕ್ಷಿಸಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ನಾನು ಒಂದು 5 ವಿಚಾರಗಳನ್ನ ನಿಮ್ಮ ಮಧ್ಯದಲ್ಲಿ ಹಂಚುವುದಕ್ಕೆ ನಾನು ಬಯಸ್ತಿದ್ದೇನೆ. ದ ಡ್ಯೂಟಿ ಆಫ್ ಫಾದರ್, ತಂದೆಯ ಜವಾಬ್ದಾರಿ, ತಂದೆಯ ಕೆಲಸ. ಸೊ ಮೊದಲನೇದಾಗಿ ಒಂದು ವಿಚಾರ, ಇಂಪ್ರೆಸ್ ಗಾಡ್ಸ್ ಕಮಾಂಡ್ ಆನ್ ಯುವರ್ ಚಿಲ್ಡ್ರನ್. ನಿಮ್ಮ ಮಕ್ಕಳಲ್ಲಿ ದೇವರ ವಾಕ್ಯವನ್ನ ಅಥವಾ ಆಜ್ಞೆಯನ್ನ ನೀವು ಇಂಪ್ರೆಸ್ ಮಾಡಬೇಕು, ಅಂದರೆ ಅಳವಡಿಸಬೇಕು. ಪ್ರತಿ ಕ್ರೈಸ್ತ ತಂದೆಯರ ಜವಾಬ್ದಾರಿ, ಪ್ರತಿ ಕ್ರೈಸ್ತ ಯೇಸು ಕ್ರಿಸ್ತನ ಪಕ್ಷದವನು ಎಂಬುದಾಗಿ ಹೇಳುವಂತಹ ಪ್ರತಿ ತಂದೆಯ ಜವಾಬ್ದಾರಿ ಅನ್ನುವಂಥದ್ದು ದೇವರು ನಿಮಗೆ ಕೊಟ್ಟಿರುವ ಮಕ್ಕಳಲ್ಲಿ ದೇವರ ಆಜ್ಞೆಗಳನ್ನು ಅಳವಡಿಸುವಂಥದ್ದು, ಇಂಪ್ರೆಸ್ ಮಾಡುವಂಥದ್ದು. ಸೊ ಇದನ್ನ ನಾವು ನಮ್ಮ ಮಕ್ಕಳಿಗೆ ಇಂಪ್ರೆಸ್ ಮಾಡಬೇಕಾದ್ರೆ, ಅವರ ಜೀವಿತದಲ್ಲಿ ಇದನ್ನ ಅಳವಡಿಸಬೇಕಾದ್ರೆ, ಮೊದಲು ನಾವು ಇದನ್ನ ಕಲಿಯುವಂತವರಾಗಿರಬೇಕು. ಮೊದಲು ನಾವು ಇದನ್ನ ಕಲಿಯುವಂತವರಾಗಿರ್ಬೇಕು. ಸೊ ವಿತೌಟ್ ಲರ್ನಿಂಗ್ ಹೌ ಕ್ಯಾನ್ ಐ ಟೀಚ್? ನಾನು ಕಲಿಯದೆ ನಮ್ಮ ಶಾಲೆಯಲ್ಲಿ ಫಿಸಿಕ್ಸ್ನ ಕಲಿಸುವಂಥ ಒಬ್ಬ ಟೀಚರ್ ಇದ್ದರು. ನಾನು 9ನೇ ತರಗತಿಯಲ್ಲಿ ಓದುವಂತಹ ಸಂದರ್ಭದಲ್ಲಿ 8, 9, 10 ಈ 3 ವರ್ಷ ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಒಬ್ಬ ಸಾರ್ ಇದ್ರು. ಅವರ ಹೆಸರು ನಾನು ಮರ್ತೋಗ್ಬಿಟ್ಟಿದ್ದೇನೆ. ರಿಯಲಿ ಇಟ್ ಈಸ್ ಸಾರಿ. ಅವರ ಒಂದು ಪ್ರತ್ಯೇಕತೆ ಏನಂದ್ರೆ, as soon as he entered the class, ಅವರು ಶಾಲೆಗೆ ಅಥವಾ ತಮ್ಮ ತರಗತಿಗೆ ಬರುವಂತಹ ಸಂದರ್ಭದಲ್ಲಿ, ಭದ್ರಾವತಿ ಪೇಪಟೋನ್ ಶಾಲೆಯ ಒಂದು ಕಥೆ ಇದು. ಅವರು as soon as he entered the class, ನನಗನ್ಸುತ್ತೆ
ಬೆಳಗ್ಗೆ ಲಾಸ್ಟ್ ಪೀರಿಯಡ್ ಅವ್ರದ್ದು, ಬಿಫೋರ್ ಲಂಚ್. ಪುಸ್ತಕವನ್ನು ತೆಗೆಯದೆ, ಈ ವಿಲ್ ನೆವರ್ ಓಪನ್ ದ ಬುಕ್. ತಾವು ಕಲಿಸಬೇಕಾದ ಭಾಗವನ್ನು ಒಂದೊಂದಾಗಿ ಎಳೆಯಾಗಿ ಹೇಳ್ತಾರೆ. ಅದು ಪಾಠ ಮಾಡುವಂಥದ್ದು ಮಾತ್ರ ಅಲ್ಲ, ಪ್ರಶ್ನೆಗಳನ್ನು ಹೇಳಿ ಅದಕ್ಕೆ ಉತ್ತರವನ್ನು ಸಹ ಬರೆಸ್ತಾರೆ. ಬಟ್ ಈ ವಿಲ್ ನೆವರ್ ಓಪನ್ ದ ಬುಕ್. ಸೊ ಹೀಗೆ ಮಾಡಬೇಕಾದರೆ ಅವ್ರೇನು ಮಾಡಿರಬೇಕು? ಕಲ್ತಿರಬೇಕು. ಸೊ ವಿಥೌಟ್ ದಟ್ ಇಟ್ ಈಸ್ ಇಂಪಾಸಿಬಲ್. ಅದೇ ಶಾಲೆಯಲ್ಲಿ ಕೆಮಿಸ್ಟ್ರಿ ಕಲಿಸುವಂತಹ ಬೇರೊಬ್ಬರು ಸಾರಿದ್ರು. ಸೊ ವಾಟ್ ಯು ವಿಲ್ ಡೂ? ಅವರು ಬರ್ತಾರೆ, ಪುಸ್ತಕ ತೆಗಿತಾರೆ, ಓದ್ಕೊಂಡು ಹೋಗ್ತಾರೆ. ಪ್ರಿಯರೇ, ನಮ್ಮ ಮೊದಲನೆಯ ಪಾಯಿಂಟ್ ಅನ್ನುವಂಥದ್ದು, ಇಂಪ್ರೆಸ್ ಗಾಡ್ಸ್ ಕಮ್ಯಾಂಡ್ ಆನ್ ಯುವರ್ ಚಿಲ್ಡ್ರನ್. ದೇವರ ಆಜ್ಞೆಯನ್ನ ನಿಮ್ಮ ಮಕ್ಕಳಲ್ಲಿ ಅಳವಡಿಸಿ ಇಂಪ್ರೆಸ್ ಮಾಡಿ, ಮುದ್ರೆ ಒತ್ತಿ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ ಅದರ 6, 7, 8, 9 ವಾಕ್ಯ. ಇಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಹೇಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು. ನಿಮ್ಮ ಮನೆ ಬಾಗಿಲಿನ ನಿಲುವು ಪಟ್ಟಿಯಲ್ಲಿ ತಲೆ ಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು. ನೋಡಿ, ಸರ್ವಶಕ್ತನಾದ ದೇವರು ಇಸ್ರಾಯೇಲ್ ಮಕ್ಕಳಿಗೆ ದಶಾಜ್ಞೆಯನ್ನ ಕೊಟ್ಟು, ತದನಂತರವಾಗಿ ಮೋಶೆಯ ಮೂಲಕ ಇಸ್ರಾಯೇಲರಿಗೆ ಅಥವಾ ಇಸ್ರಾಯೇಲಿನ ಗಂಡಸರಿಗೆ, ತಂದೆಯಂದರಿಗೆ ಕೊಟ್ಟಂತಹ ಒಂದು ಜವಾಬ್ದಾರಿ. ನೋಡಿ, ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಸೃಷ್ಟಿಕರ್ತನಾದ ದೇವರು ತಾನು ಸೃಷ್ಟಿಸಿದ ಮನುಷ್ಯನಿಗೆ, ಉಂಟು ಮಾಡಿದ ಮನುಷ್ಯನಿಗೆ ಒಂದು ಜವಾಬ್ದಾರಿಯನ್ನು ಕೊಡುವಂಥದ್ದು. ಸೊ ಇಲ್ಲಿ ಸೃಷ್ಟಿಕರ್ತನಾದ ದೇವರು ಅಥವಾ ವಿಮೋಚಕನಾದ ದೇವರು ಐಗುಪ್ತದ ದಾಸತ್ವದಿಂದ ವಿಮೋಚಿಸಿದಂತಹ ತನ್ನ ಜನರಾದ ಇಸ್ರಾಯೇಲರಿಗೆ ಕೊಟ್ಟಂತಹ ಒಂದು ಆಜ್ಞೆ, ಜವಾಬ್ದಾರಿ ಏನದು? ಈಗ ನಮಗೆ ತಿಳಿಸುವ ಮಾತುಗಳು ಅಂದ್ರೆ, ಬಿಫೋರ್ ದಟ್ ದೇವರು ಕೆಲವು ಆಜ್ಞೆಗಳನ್ನ ಇಸ್ರಾಯೇಲರಿಗೆ ಕೊಡುವಂಥದ್ದಾಗಿ ನಾವು ನೋಡ್ತೇವೆ. So, the responsibility, duty of the father is to teach them to their children. ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಬೇಕು. ಅದು ಮಾತ್ರವಲ್ಲ,
ಆಲ್ವೇಸ್ ಯು ಶುಡ್ ಟಾಕ್ ಅಬೌಟ್ ದ್ಯಾಟ್. ನೀವು ಮನೆಯಲ್ಲಿ, ದಾರಿಯಲ್ಲಿ ಇವುಗಳ ಕುರಿತಾಗಿ ಮಾತಾಡ್ತಾ ಇರಬೇಕು. ಯಾವುಗಳ ಕುರಿತಾಗಿ? ದೇವರು ನಿಮ್ಮನ್ನು ಐಗುಪ್ತದಿಂದ ನಡೆಸಿದ ವಿಧಾನಗಳ ಕುರಿತಾಗಿ ಮಾತನಾಡ್ತಾ ಇರಬೇಕು. ಪ್ರಿಯರೇ, ಪ್ರಿಯ ತಂದೆಗಳೇ, ಒಮ್ಮೆ ಯೋಚನೆ ಮಾಡಿ, ನಾವುಗಳು ಇವುಗಳನ್ನು ನಮ್ಮ ಮಕ್ಕಳಿಗೆ ಉಪದೇಶ ಮಾಡ್ತಾ ಇದ್ದೀವಾ? ನಾವು ನಮ್ಮ ಮಕ್ಕಳಿಗೆ ಇದನ್ನು ಉಪದೇಶ ಮಾಡಬೇಕಾದ್ರೆ ಮೊದಲು ನಾವು ಇದನ್ನು ಕಲಿಬೇಕು. ಇದನ್ನು ಕಲಿಯದೆ ಮಕ್ಕಳಿಗೆ ಉಪದೇಶಿಸುವಂಥದ್ದು ಅಸಾಧ್ಯವಾದಂತಹ ಕಾರ್ಯ. ಒಂದು, ವಿ ಮಸ್ಟ್ ಇಂಪ್ರೆಸ್ ಗಾಡ್ಸ್ ಕಮ್ಯಾಂಡ್. ಸೊ ಎರಡನೇದಾಗಿ, ವಿ ಮಸ್ಟ್ ಡಿಸಿಪ್ಲಿನ್ ಅವರ್ ಚಿಲ್ಡ್ರನ್. ನಾವು ನಮ್ಮ ಮಕ್ಕಳನ್ನ ಸರಿಯಾದ ಮಾರ್ಗ ನಿದರ್ಶನದಲ್ಲಿ ಸಾಕಬೇಕು. ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯ ಅದರ 6ನೇ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ: ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನ ಶಿಕ್ಷಿಸು. ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನ ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು. ಮುಪ್ಪಿನಲ್ಲಿಯೂ ಓರೆಯಾಗನು. ನೋಡಿ, ಆದಾಮನಿಗೆ ದೇವರು ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದ. ಆ ಜವಾಬ್ದಾರಿಯನ್ನ ನಿರ್ವಹಿಸುವಂಥದ್ರಲ್ಲಿ ಆದಾಮ ಸೋತು ಹೋದ. ಇದರ ಫಲವಾಗಿ ಆದಾಮನು ತೋಟದಿಂದ ಹೊರದೊಬ್ಬಲ್ಪಟ್ಟ. ಇಲ್ಲಿ ಜ್ಞಾನಿಗಳಲ್ಲಿ ಜ್ಞಾನಿಯಾದ ಸೊಲೊಮೋನನು ಹೇಳುವಂಥದ್ದು, ಪ್ರಿಯ ತಂದೆಗಳೇ, ನಿಮ್ಮ ಮಕ್ಕಳನ್ನ ನಡೆಯತಕ್ಕ ದಾರಿಯಲ್ಲಿ ಶಿಕ್ಷಿಸಿ. ಇಫ್ ನಾಟ್, ಆ ಒಂದು ಜವಾಬ್ದಾರಿಯನ್ನ ನಾವು ನಿರ್ವಹಿಸದೆ ಹೋದರೆ the end will be a very tragedy. ಅದರ ಅಂತ್ಯ ಬಹಳ ವಿಷಮಪೂರ್ಣವಾಗಿ ಮಾರ್ಪಡ್ತದೆ. ನೋಡಿ, ಜ್ಞಾನೋಕ್ತಿಗಳು 3:12, ತಂದೆಯು ತನ್ನ ಮುದ್ದು ಮಗನನ್ನ ಗದರಿಸುವಂತೆ, ತಂದೆಯು ತನ್ನ ಮುದ್ದು ಮಗನನ್ನ ಗದರಿಸುವಂತೆ ನಾವು ಯೆಹೋವನು ತಾನು ಪ್ರೀತಿಸುವವನನ್ನೇ ಗದರಿಸ್ತಾನೆ. ಅಂದ್ರೆ ತಂದೆಯ ಜವಾಬ್ದಾರಿ ಅನ್ನುವಂಥದ್ದು ಕೇವಲ ಮಕ್ಕಳ ದೈಹಿಕವಾದ ಕಾರ್ಯಗಳನ್ನು ನೋಡಿಕೊಳ್ಳುವಂಥದ್ದು ಮಾತ್ರವಲ್ಲ. ಇಂದು ಅನೇಕರು ಮಕ್ಕಳ ದೈಹಿಕವಾದ ಕಾರ್ಯಗಳಿಗೆ ಮಾತ್ರ ಒತ್ತನ್ನ ಕೊಡುವಂಥವರಾಗಿದ್ದಾರೆ. ಆದರೆ ನಮ್ಮ ಜವಾಬ್ದಾರಿ ಅನ್ನುವಂಥದ್ದು ಮಕ್ಕಳನ್ನ ಸರಿಯಾದ ದಾರಿಯಲ್ಲಿ ನಡೆಸುವಂಥದ್ದು. ಸೊ ಇದು ಸರ್ವಶಕ್ತನಾದ ದೇವರು ನಮಗೆ ಕೊಟ್ಟಿರುವಂತಹ ಒಂದು ಜವಾಬ್ದಾರಿ ಅನ್ನುವಂಥದ್ದನ್ನು ನಾವು
ಮರೆಯಬಾರದು. ಡಿಸಿಪ್ಲಿನ್ ಯುವರ್ ಚಿಲ್ಡ್ರನ್. ಸೊ ಮೊದಲನೇದಾಗಿ ಇಂಪ್ರೆಸ್ ಗಾಡ್ಸ್ ಕಮ್ಯಾಂಡ್. ದೇವರ ಆಜ್ಞೆಗಳನ್ನ ನಿಮ್ಮ ಮಕ್ಕಳ ಹೃದಯದಲ್ಲಿ ಮುದ್ರೆ ಹಾಕ್ರಿ. ಎರಡನೇದು, ನಿಮ್ಮ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಸಾಕಿ ಸಲಹಿರಿ. ಡಿಸಿಪ್ಲಿನ್ ಯುವರ್ ಚಿಲ್ಡ್ರನ್. ಸೊ ಮೂರನೇದಾಗಿ ಸೊ ಡು ನಾಟ್ ಎಕ್ಸಾಸ್ಪರೇಟ್ ಯುವರ್ ಚಿಲ್ಡ್ರನ್. ಸೊ ನಿಮ್ಮ ಮಕ್ಕಳನ್ನ ನಿಮ್ಮ ಮಕ್ಕಳಿಗೆ ಕೋಪವನ್ನ ಎಬ್ಬಿಸಬೇಡ್ರಿ. ಅಪೊಸ್ತಲನಾದ ಪೌಲನು ಎಫೆಸೀಯ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಹೇಳಿರುವಂಥದ್ದು, 6ನೇ ಅಧ್ಯಾಯ ಪ್ರತಿಯೊಬ್ಬ ತಂದೆಗಳು ಇಷ್ಟಪಡುವಂತಹ ಒಂದು ಮಾತು ಅಥವಾ ವಾಕ್ಯ ಅಂದರೆ 6ನೇ ಅಧ್ಯಾಯ 1-3 ವಾಕ್ಯ. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆ. ಕೇಳ್ರಿ. ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿಮಗೆ ಮೇಲಾಗುವುದು. ನೀವು ಭೂಮಿಯ ಮೇಲೆ ಬಹುಕಾಲ ಬದುಕುವಿರಿ. ಸೊ ಇದು ನಮಗೆ ಬಹಳ ಇಷ್ಟ ಈ ವಾಕ್ಯ. ಪ್ರತಿಯೊಬ್ಬ ತಂದೆ ಒಂದಲ್ಲ ಒಂದು ಸಮಯ ಈ ವಾಕ್ಯವನ್ನ ಹೇಳಿರ್ತಾನೆ. ಇದು ಬೈಬಲ್ ಹೇಳ್ತಾ ಇದೆ. ಒಬೇ ಯುವರ್ ಪೇರೆಂಟ್ಸ್. ಹೌದಲ್ವಾ? ಬಟ್ ದ ಸೇಮ್ ಬೈಬಲ್ ಟೆಲ್ಸ್, ಇದೇ ಸತ್ಯವೇದ ಹೇಳ್ತಾ ಇದೆ. ಏನ್ ಹೇಳ್ತಾ ಇದೆ? ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ. ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ. ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯ ಅದರ 21ನೇ ವಾಕ್ಯ. ತಂದೆಗಳೇ, ನಿಮ್ಮ ಮಕ್ಕಳನ್ನು ಕೆಣಕಿ ಅವರಿಗೆ ಮನಗುಂದಿಸಬೇಡ್ರಿ. ತಂದೆಗಳೇ, ನಿಮ್ಮ ಮಕ್ಕಳನ್ನು ಕೆಣಕಿ ಅವರಿಗೆ ಮನಗುಂದಿಸಬೇಡ್ರಿ. ಎಕ್ಸಾಸ್ಪರೇಟ್. ಏನು ಮನಗುಂದಿಸಬೇಡ್ರಿ? ನೆವರ್ ಸೇ ಗುಡ್ ಫಾರ್ ನಥಿಂಗ್. ಸೊ ಅನೇಕ ಬಾರಿ ನಾನೇ ಹೇಳಿದ್ದೀನಿ, ಯು ಆರ್ ಗುಡ್ ಫಾರ್ ನಥಿಂಗ್. ಸಿ ದ ಬೈಬಲ್ ಸೇಸ್. ನಾನು ಅದೇ ಪ್ರಾರಂಭದಲ್ಲಿ ಹೇಳಿದೆ, ಕ್ರೈಸ್ತತ್ವ ಅನ್ನುವಂಥದ್ದು ಧಾರ್ಮಿಕತೆಗಿಂತಲೂ ಮಿಗಿಲಾಗಿರುವಂಥದ್ದು. ಒಬ್ಬ ವ್ಯಕ್ತಿಯ ಜೀವಿತ See, this will teach how we should live in this world. ನೋಡಿ, ಪ್ರಕಟಣೆ ಪುಸ್ತಕ ಮಾತ್ರ ಪರಲೋಕದ ಕುರಿತಾಗಿ ವಿವರಿಸಿರುವಂಥದ್ದು. ಇತರೆ ಭಾಗಗಳಲ್ಲಿಯೂ ಕೆಲವು ಭಾಗಗಳು ಬರೆಯಲ್ಪಟ್ಟಿದೆ. ಆದರೆ ಸತ್ಯವೇದದ ಬಾಕಿ ಪುಸ್ತಕಗಳು it will teach how should we live in this world. ಅದಕ್ಕೆ ನಾನು ಹೇಳಿದ್ದು, ಕ್ರೈಸ್ತತ್ವ ಧಾರ್ಮಿಕತೆಗಿಂತ ಮಿಗಿಲಾಗಿರುವಂಥದ್ದು. ಸೊ ಇಲ್ಲಿ ಆಸ್ ಎ ಫಾದರ್, ಒಬ್ಬ ತಂದೆ ಯಾವ ಕಾರಣಕ್ಕೂ ತನ್ನ ಮಗನನ್ನ ಅಥವಾ ಮಕ್ಕಳಿಗೆ ಅವರ ಮನಗುಂದುವಂತೆ ಮಾಡಬಾರ್ದು. ಸೊ ಅದಕ್ಕೆ ಬದಲಾಗಿ ನಾವೇನು ಮಾಡಬೇಕು? ನಾವು ಹಿಂದಿನ ಒಂದು ಪಾಯಿಂಟಲ್ಲಿ ನೋಡಿದ ರೀತಿಯಲ್ಲಿ
ಡಿಸಿಪ್ಲಿನ್ ಯುವರ್ ಚಿಲ್ಡ್ರನ್. ಬಾಲ ಶಿಕ್ಷೆಯಲ್ಲಿ, ಬಾಲೋಪದೇಶದಲ್ಲಿ, ಇಲ್ಲಿ ಎಪೆಸ ಪತ್ರಿಕೆಯಲ್ಲಿ ಅದನ್ನೇ ನಾವು ಕಾಣ್ತಾ ಇದ್ದೇವೆ. ಬಾಲ ಶಿಕ್ಷೆಯಲ್ಲಿ, ಬಾಲೋಪದೇಶದಲ್ಲಿ. ಈ ಬಾಲ ಶಿಕ್ಷೆ, ಬಾಲೋಪದೇಶ ನಾವು ಮಕ್ಕಳಿಗೆ ಮಾಡಬೇಕಾದ್ರೆ ಮೊದಲು ನಾವು ಅದನ್ನ ಕಲ್ತಿರ್ಬೇಕು. ಮದ್ಯಪಾನಿಯ ಮಗ ಮದ್ಯಪಾನ ಮಾಡಿ ತನ್ನ ಮಗನಿಗೆ ನೀನು ಮದ್ಯಪಾನ ಮಾಡಬೇಡ ಎಂಬುದಾಗಿ ಹೇಳಿದ್ರೆ ಇದು ತಮಾಷೆಯಲ್ಲದೆ ಮತ್ತೇನು? ಧೂಮಪಾನ ಮಾಡುವಂಥವನು ತನ್ನ ಮನೆಯಲ್ಲಿ ಧೂಮಪಾನ ಮಾಡುತ್ತಾ ತನ್ನ ಮಗನನ್ನ, ತನ್ನ ಮಗಳನ್ನ ಕರೆದು ಧೂಮಪಾನ ಮಾಡಬೇಡಿರಿ ಎಂಬುದಾಗಿ ಹೇಳಿದ್ರೆ ಇದು ತಮಾಷೆಯಲ್ಲದೆ ಮತ್ತೇನು? ಜೂಜಾಡುವ ತಂದೆಗಳು ತಮ್ಮ ಮಕ್ಕಳಿಗೆ ಜೂಜಾಡಬೇಡಿರಿ ಎಂಬುದಾಗಿ ಉಪದೇಶಿಸಿದರೆ ಇದು ಮೂರ್ಖತನದ ಪರಾಕಾಷ್ಠ ಇಲ್ಲದೆ ಮತ್ತೇನಾಗಿದೆ? ಪ್ರಿಯರೇ, ಇಂದು ನಾವು ಕಾಣುವಂತಹ ಅನೇಕ ಕುಟುಂಬಗಳು ಇದೇ ಆಗಿದೆ. ಹೇಳುವುದಕ್ಕೆ ಪ್ರತಿಯೊಬ್ಬರಿಗೂ ಒಂದೊಂದು ಕಾರಣ ಇದೆ. ನಾನು ಕಷ್ಟಪಟ್ಟು ಕೆಲಸ ಮಾಡ್ತೇನೆ, ಕಷ್ಟಪಟ್ಟು ಕೆಲಸ ಮಾಡುವಂಥವನು ಮದ್ಯಪಾನ ಮಾಡಲೇಬೇಕು ಅಂತ ಯಾವುದಾದ್ರೂ ನಿಯಮ ನಮ್ಮ ಸರ್ಕಾರ ತಂದಿದೆಯಾ? ಕಷ್ಟಪಟ್ಟು ಕೆಲಸ ಮಾಡುವಂಥವನು ಧೂಮಪಾನ ಮಾಡುವಂಥವ್ರು ಹೇಳ್ತಾರೆ ತಲೆ ಕೆಟ್ಟೋಗ್ಬಿಟ್ಟಿದೆ, ಅದಕ್ಕೆ ನಾನು ಧೂಮಪಾನ ಮಾಡ್ತೀನಿ. ಸೊ ತಲೆ ಕೆಟ್ಟೋಗ್ಬಿಟ್ರೆ ಧೂಮಪಾನ ಮಾಡಿದ್ರೆ ತಲೆ ಸರಿಯಾಗುತ್ತಾ? ಪ್ರತ್ಯೇಕವಾಗಿ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಕೆಲಸ ಮಾಡುವಂಥವರು ಕಷ್ಟವಾದಂಥ ಕೆಲಸ ಮಾಡುವಂತ ಹೇಳ್ತಾರೆ. ಸೊ ನಮ್ಮ ಆ ನೋವು ಹೋಗೋದಕ್ಕೋಸ್ಕರ ನಾವು ಮದ್ಯಪಾನ ಮಾಡ್ತೀವಿ. ಸೊ ಮದ್ಯಪಾನ ಮಾಡೋದ್ರಿಂದ ನೋವು ಹೋಗುತ್ತಾ? ಆ ನೋವು ಹೋಗ್ಬೇಕಾದ್ರೆ ಏನೋ ತಿನ್ನಬೇಕು, ಒಳ್ಳೆ ಪೌಷ್ಟಿಕವಾದ ಆಹಾರವನ್ನು ತಿನ್ನಬೇಕು. ಸೊ ಕಂಪ್ಯೂಟರ್ಗಳಲ್ಲಿ, ಈ IT ಫೀಲ್ಡ್ಗಳಲ್ಲಿ ಕೆಲಸ ಮಾಡುವಂಥವರು ಹೆಚ್ಚಾಗಿ ಧೂಮಪಾನ ಮಾಡ್ತಾರೆ. ಅವ್ರು ಹೇಳ್ತಾರೆ ಸ್ಟ್ರೆಸ್ಸು. ನಾನು ನಿನ್ನೆ ನಮ್ಮ ಮಕ್ಕಳ ಒಂದು ಸೈನ್ಸ್ ಬುಕ್ಕನ್ನು ಅವರ್ ಬಾಡಿ ಎಂಬ ಆ ಒಂದು ಲೆಸನ್ ಓದಬೇಕಾದ್ರೆ ಅದರಲ್ಲಿ ಬರೆಯಲ್ಪಟ್ಟಿರುವಂಥದ್ದು. ಸೊ ನಾವು ಸ್ವಚ್ಛವಾದಂತಹ ಆಕ್ಸಿಜನ್ ಅನ್ನು ನಾವು ಇನ್ಹೇಲ್ ಮಾಡಬೇಕಾದ್ರೆ ಅದು ನಮ್ಮ ಇಟ್ ವಿಲ್ ಬಾಡಿ ಆಸ್ ವೆಲ್ ಆಸ್ ಅವರ್ ಮೈಂಡ್ ಇಟ್ ವಿಲ್ ರಿಫ್ರೆಶ್. ಅದು ನಮ್ಮ ಶರೀರಕ್ಕೂ ನಮ್ಮ ಮನಸ್ಸಿಗೂ ಒಂದು ರೀತಿಯ ರಿಫ್ರೆಶ್ ಕೊಡ್ತದೆ. ಆದರೆ ಧೂಮಪಾನ ಮಾಡಿ ಬಿಡುವಂಥದ್ದು ಯಾವುದನ್ನ? ಕಾರ್ಬನ್ ಡೈಆಕ್ಸೈಡ್. ಒಂದು ಕೋಣೆಯಲ್ಲಿ ಇವತ್ತು ಅನೇಕ ಕಡೆ ನಾವು ನೋಡ್ತೇವೆ ಸ್ಮೋಕಿಂಗ್ ಝೋನ್. ಫುಲ್ಲಾಗಿ ಏನು ಮಾಡ್ಬಿಟ್ಟಿರ್ತಾರೆ, ಮುಚ್ಚಿಬಿಟ್ಟಿರ್ತಾರೆ. ಅಲ್ಲಿ 10 ಜನ 20 ಜನ ಕೂತ್ಕೊಂಡು ಏನು ಮಾಡ್ತಾರೆ, ಬರೀ ಬಿಡ್ತಾ ಇರ್ತಾರೆ. ಅಂದರೆ ಅಲ್ಲಿ ಏನಿದೆ? ಆಕ್ಸಿಜನ್ ಇಲ್ಲ, ಇರುವಂಥದ್ದೇನು? ಕಾರ್ಬನ್ ಡೈಆಕ್ಸೈಡ್. ಸೊ ಇದನ್ನ ಅಥವಾ ಬಿಟ್ಬಿಟ್ಟು ಅಂತ ಬಿಟ್ಬಿಟ್ಟು ಮತ್ತೆ ಏನೇ ಅಂತ ಹೇಳ್ಕೊಂಡ್ರೆ, ಸೊ ನಿನ್ನ ಶರೀರಕ್ಕೆ, ನಿನ್ನ ಮನಸ್ಸಿಗೆ ಬೇಕಾದಂತಹ ಒಳ್ಳೆಯ ಆಕ್ಸಿಜನ್ ಎಲ್ಲಿಂದ ಸಿಗ್ತದೆ? ಬಟ್ ವಿ ವಿಲ್ ಟೆಲ್ ಯು ಶುಡ್ ನಾಟ್ ಡೂ ದಟ್. ನೋಡಿ, ಸೊ ನಿಮ್ಮ ಮಕ್ಕಳನ್ನ
ಕೆಣಕ್ಬೇಡ್ರಿ. ಅದ್ರ ಬದಲಾಗಿ ಏನ್ ಮಾಡ್ಬೇಕಂತೆ? ಬಾಲ ಶಿಕ್ಷೆಯನ್ನ, ಬಾಲೋಪದೇಶವನ್ನ ಕೊಟ್ಟು ಸಾಕ್ರಿ. ದಿಸ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಫಾದರ್. ನೋಡಿ, ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ ಅದರ 9ರಿಂದ 14 ವಾಕ್ಯ. ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ಮನಸ್ಸನ್ನ ಕಾಪಾಡಿಕೊಳ್ಳುವವರಾಗಿ, ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ ಜೀವಂತಿರುವವರೆಗೂ ಅವುಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ಆ ಸಂಗತಿಗಳು ಯಾವುದು? ನೀವು ಹೋರೇಬಿನಲ್ಲಿ ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ನಿಂತಾಗ ಆತನು ನನಗೆ ಜನರೆಲ್ಲರೂ ನನ್ನ ಹತ್ತಿರಕ್ಕೆ ಕೂಡಿಸು. ಸೊ ಅಲ್ಲಿ ನಾವು ಕೆಲವು ಆಜ್ಞೆಗಳನ್ನ ಕೊಟ್ಟಿರುವಂತದ್ದಾಗಿ ನಾವು ನೋಡ್ತೇವೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ತಂದೆಗಳೇ, ದಿಸ್ ಇಸ್ ಇಂಪಾರ್ಟೆಂಟ್. ಯಾವುದು? ನೀವು ಬಹು ಜಾಗರೂಕತೆಯಿಂದ ನಿಮ್ಮ ಮನಸ್ಸುಗಳನ್ನ ಕಾಪಾಡ್ರಿ. ಮೊದಲು ನೀನ್ ಸರಿಯಾಗು. ಸೊ ನೀನ್ ಸರಿಯಾಗ್ಬಿಟ್ರೆ ನಿನ್ನ ಕುಟುಂಬ ಸರಿಯಾಗ್ಬಿಡ್ತತೆ. ಮಹಾತ್ಮ ಗಾಂಧೀಜಿಯವರು ಅದೇ ಹೇಳಿದ್ದು. ಸೊ ನಾನು ಸರಿಯಾದ್ರೆ ನನ್ನ ಕುಟುಂಬ ಸರಿಯಾಗ್ತತೆ. ನನ್ನ ಕುಟುಂಬ ಸರಿಯಾದ್ರೆ ನನ್ನ ಓಣಿ ಸರಿಯಾಗ್ತತೆ. ನನ್ನ ಓಣಿ ಸರಿಯಾದ್ರೆ ನನ್ನ ಗ್ರಾಮ ಸರಿಯಾಗ್ತತೆ. ನನ್ನ ಗ್ರಾಮ ಸರಿಯಾದ್ರೆ ನನ್ನ ಪಂಚಾಯತ್ ಸರಿಯಾಗ್ತತೆ. ನನ್ನ ಪಂಚಾಯತ್ ಸರಿಯಾದ್ರೆ ನನ್ನ ಪಟ್ಟಣ ಸರಿಯಾಗ್ತತೆ. ನನ್ನ ಪಟ್ಟಣ ಸರಿಯಾದ್ರೆ ನನ್ನ ರಾಜ್ಯ ಸರಿಯಾಗ್ತತೆ. ನನ್ನ ರಾಜ್ಯ ಸರಿಯಾದ್ರೆ ನನ್ನ ದೇಶ ಸರಿಯಾಗ್ತತೆ. ನನ್ನ ದೇಶ ಸರಿಯಾದ್ರೆ ಇಡೀ ಪ್ರಪಂಚ ಸರಿಯಾಗ್ತತೆ. ನೋಡಿ, ಧೂಮಪಾನ ಮಾಡಿದ್ರೆ ಬಿಟ್ಬಿಡಿ. ಒಂದು ಮನೆಯಲ್ಲಿ ಒಬ್ಬ ಮನೆಯ ಯಜಮಾನ ಧೂಮಪಾನ ಮಾಡೋದು ಬಿಟ್ರೆ ಆ ಮನೆಯ ಒಳಗೆ ಅಷ್ಟರ ಮಟ್ಟಿಗೆ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಆಗ್ತದೆ. ಆ ಒಂದು ಓಣಿ ಧೂಮಪಾನ ಮಾಡೋದು ಬಿಟ್ರೆ ಅಷ್ಟರ ಮಟ್ಟಿಗೆ ಆ ಓಣಿಯಲ್ಲಿ, ಆ ಒಂದು ಲೈನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಆಗ್ತದೆ. ಒಂದು ಗ್ರಾಮ ಧೂಮಪಾನ ಮಾಡೋದು ಬಿಟ್ರೆ ಆ ಗ್ರಾಮದಲ್ಲಿ ಅಷ್ಟರ ಮಟ್ಟಿಗೆ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಆಗ್ತದೆ. ಒಂದು ಪಂಚಾಯತ್ ಧೂಮಪಾನ ಮಾಡ ಬಿಟ್ರೆ ಅಷ್ಟರ ಮಟ್ಟಿಗೆ ಆ ಗ್ರಾಮದಲ್ಲಿ, ಆ ಪಂಚಾಯತಲ್ಲಿ ಏನಾಗ್ತದೆ? ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಆಗ್ತದೆ, ಆಕ್ಸಿಜನ್ ಜಾಸ್ತಿ ಆಗುತ್ತೆ. ಒಂದು ಪಟ್ಟಣ ಬಿಟ್ರೆ, ಒಂದು ನಗರ ಬಿಟ್ರೆ, ಒಂದು ಪಟ್ಟಣ ಬಿಟ್ರೆ ಧೂಮಪಾನನ, ಒಂದು ರಾಜ ಬಿಟ್ಬಿಟ್ರೆ, ಒಂದು ರಾಜ್ಯನೇ ಧೂಮಪಾನ ಬಿಟ್ಬಿಟ್ರೆ, ಇಡೀ ದೇಶ ಧೂಮಪಾನ ಬಿಟ್ಬಿಟ್ರೆ ನೋಡಿ. ಸೊ ನಮ್ಮ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಒಂದು ಒಳ್ಳೆಯ ಪರಿಸರ ಉಂಟಾಗ್ತದೆ. ಸೊ ಇದ್ರ ಫಲವಾಗಿ ಏನಾಗ್ತದೆ? ಆರೋಗ್ಯದಲ್ಲಿ ಸುಧಾರಣೆ ಆಗ್ತದೆ, ಕುಟುಂಬದಲ್ಲಿ ಆರ್ಥಿಕತೆಯಲ್ಲಿ ಸುಧಾರಣೆ ಆಗ್ತದೆ. ಸೊ ನೀನು ಬಿಡುವಂತಹ ಹೊಗೆ ಇತರರಿಗೆ ಯಾವ ರೀತಿಯ ರೋಗ ರುಜಿನಗಳನ್ನು ತರೋದಿಲ್ಲ. ಸೊ ನಿನಗೆ ನಿನ್ನ ಆರೋಗ್ಯದಲ್ಲಿ ಸುಧಾರಣೆ, ನಿನ್ನ ಕುಟುಂಬದ ಆರ್ಥಿಕತೆಯಲ್ಲಿ ಸುಧಾರಣೆ, ನಿನ್ನ ನೆರೆಯವರ ಮನೆಯಲ್ಲಿ ಅವರ ಆರೋಗ್ಯದ ಮೇಲೆ ಸುಧಾರಣೆ. ನೋಡಿ, ಇಷ್ಟೆಲ್ಲ ಅನುಭವ, ಎಷ್ಟೆಲ್ಲ ಆಶೀರ್ವಾದಗಳು ಬರ್ತದೆ. ಸೊ ಇದನ್ನ ನಾವು ಮಾಡೋದಿಲ್ಲ. ಬಟ್ ಕ್ರೈಸ್ತರಾಗಿರುವಂಥ ನಾವುಗಳು ಇವೆಲ್ಲ ಮಾಡಿಕೊಂಡು, ಧೂಮಪಾನ ಮಾಡಿಕೊಂಡು, ಮದ್ಯಪಾನ ಮಾಡಿಕೊಂಡು, ಜೂಜಾಡಿಕೊಂಡು ಸಭೆಗೆ ಬಂದು ಹೇಳ್ತೇವೆ, ಪ್ರಾರ್ಥನೆ ಮಾಡಿ ನನ್ನ ಮಗನಿಗೆ ಯಾವ ಕೆಟ್ಟ ಚಟಗಳು ಬರಬಾರದು. ನೋಡಿ, ಡು ನಾಟ್
ಎಕ್ಸಾಸ್ಪರೇಟ್. ನೋಡಿ, ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡ್ತಾ ಇದ್ದೀವಿ, ನೀವು ಬಹು ಜಾಗರೂಕತೆಯಿಂದ ನಿಮ್ಮ ಮನಸ್ಸನ್ನ ಕಾಪಾಡಿಕೊಳ್ಳ್ರಿ, ಎಷ್ಟು ಮಾತ್ರಕ್ಕೂ ಮರಿಬಾರ್ದು. ಜೀವದಿಂದ ಇರುವವರೆಗೂ ಇವುಗಳನ್ನ ಜ್ಞಾಪಕದಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತಿಳಿಸ್ರಿ. ಡ್ಯೂಟಿ ಆಫ್ ಫಾದರ್, ತಂದೆಯ ಜವಾಬ್ದಾರಿ. ತಂದೆಯ ಜವಾಬ್ದಾರಿ ಒಂದು, ಇಂಪ್ರೆಸ್ ಗಾಡ್ಸ್ ಕಮ್ಯಾಂಡ್. 2, ಡಿಸಿಪ್ಲಿನ್ ಯುವರ್ ಚಿಲ್ಡ್ರನ್. 3, ಡು ನಾಟ್ ಎಕ್ಸಾಸ್ಪರೇಟ್, ಕೆಣಕಬೇಡ್ರಿ. 4, ವೆರಿ ವೆರಿ ಇಂಪಾರ್ಟೆಂಟ್, ಪೇರೆಂಟ್ಸ್ ಆರ್ ದ ಪ್ರೈಡ್. ಜ್ಞಾನೋಕ್ತಿಗಳು 17 ಅದರ 6ನೇ ವಾಕ್ಯ. ಸೊ ಆರ್ ವಿ ಪ್ರೈಡ್ ಟು ಅವರ್ ಚಿಲ್ಡ್ರನ್? 17:6 ಏನ್ ಹೇಳ್ತಾ ಇದೆ? ಎತ್ತವರು ಮಕ್ಕಳಿಗೆ ಭೂಷಣ. ಯೋಚನೆ ಮಾಡಿ, ಐ ಆಸ್ ಎ ಪೇರೆಂಟ್, ನಾನು ಒಬ್ಬ ತಂದೆಯಾಗಿದ್ದು ಮದ್ಯಪಾನ ಮಾಡಿ ಯಾವುದಾದರೂ ಒಂದು ಕೊಳಚೆ ನೀರಲ್ಲಿ ಜ್ಞಾನ ಇಲ್ಲದೆ ಬಿದ್ದಿದ್ರೆ, ಹೌ ಇಟ್ ವಿಲ್ ಎಫೆಕ್ಟ್ ಅವರ್ ಚಿಲ್ಡ್ರನ್ಸ್ ಮೈಂಡ್. ನಮ್ಮ ಮಕ್ಕಳ ಮನಸ್ಸಿಗೆ ಇದು ಎಷ್ಟರ ಮಟ್ಟಿಗೆ ಘಾಸಿಯನ್ನು ಉಂಟು ಮಾಡ್ತದೆ. ನಾವು ಕುಡ್ಕೊಂಡು ಬಂದು ನಮ್ಮ ಮನೆಗಳಲ್ಲಿ ಗಲಾಟೆ ಮಾಡಿದ್ರೆ ಇದು ನಮ್ಮ ಮಕ್ಕಳ ಭವಿಷ್ಯತ್ತಿಗೆ ಎಷ್ಟರ ಮಟ್ಟಿಗೆ ಕೆಟ್ಟ ಪರಿಣಾಮ ಬೀಳ್ತದೆ. ನಾವು ನಮ್ಮ ಮಕ್ಕಳಿಗೆ ಪ್ರೈಡ್ ಆಗುವ ಬದಲಾಗಿ ನಮ್ಮ ಮೂಲಕ ನಮ್ಮನ್ನು ನೋಡಿ ನಮ್ಮ ಮಕ್ಕಳನ್ನ ನಮ್ಮ ನೆರೆಯವರು ಹೀಯಾಳಿಸ್ತಾ ಇದ್ದಾರೆ. ಎಂದಾದ್ರೂ ಯೋಚನೆ ಮಾಡಿದ್ದೀರಾ? ಎಂದಾದ್ರೂ ಯೋಚನೆ ಮಾಡಿದ್ದೀರಿ ಇದರ ಕುರಿತಾಗಿ? ದ ಬೈಬಲ್ ಸೇಸ್ ಏನ್ ಹೇಳ್ತಾ ಇದೆ? ಎತ್ತವರು. ನಮಗೆ 6ನೇ ವಾಕ್ಯದ ಮೊದಲನೇ ಭಾಗ ಕಾಣ್ತದೆ, ಮಕ್ಕಳ ಸಂತತಿಯವರು ವೃದ್ಧರಿಗೆ ಕಿರೀಟ. ಅದು ನಮಗೆ ಕಾಣುತ್ತೆ, ಆದ್ರೆ ಇದು ಕಾಣಲ್ಲ. ಯಾವುದು ಕಾಣಲ್ಲ? ಎತ್ತವರು ಮಕ್ಕಳಿಗೆ ಭೂಷಣ. ಇದು ನಮಗೆ ಕಾಣಲ್ಲ. ಯಾಕೆ? ನಾನು ಸರಿಯಾಗುವಂಥದ್ದು ನನಗೆ ಕಾಣೋದಿಲ್ಲ. ಎಫೆಸ ಪತ್ರಿಕೆಯಲ್ಲಿ ನಾವು ನೋಡಿದ್ವಲ್ಲ, ಮಕ್ಕಳೇ ನಿಮ್ಮ ತಂದೆ ತಾಯಿಗಳ ಮಾತನ್ನ ಕೇಳ್ರಿ, ಅದು ನಮಗೆ ಕಾಣುತ್ತೆ. ಆದ್ರೆ ತಂದೆಗಳೇ ನಿಮ್ಮ ಮಕ್ಕಳಿಗೆ ಕೋಪವನ್ನು ಎಬ್ಬಿಸಬೇಡ್ರಿ, ಅದು ನಮಗೆ ಕಾಣೋದಿಲ್ಲ. ಸೊ ವಿ ಆರ್ ಆಕ್ಟಿಂಗ್ ಲೈಕ್ ಎನಿಥಿಂಗ್. ಅಂದಿನ ಪರಿಸಾಯರಿಗಿಂತಲೂ ಅತ್ಯಂತ ನಿಕೃಷ್ಟರು ಕ್ರೈಸ್ತರಾಗಿರುವಂತ ನಾವುಗಳು. ಜ್ಞಾನ ಕುರುಡರು ನಾವು. ನಾನು ಸರಿಯಾಗಬೇಕಾದಂತಹ ಭಾಗಗಳು ಬಂದ್ರೆ ನಾವು ಅದನ್ನ ನುಂಗ್ಬಿಡ್ತೀವಿ. We will never talk about that. ಪ್ರಿಯ ತಂದೆಗಳೇ, ನೀವು ನಿಮ್ಮ ಮಕ್ಕಳಿಗೆ ಮೈ ಡ್ಯಾಡ್ ಇಸ್ ಮೈ ಹೀರೋ ಅನ್ನುವಂತ ಒಂದು ಮಾತು ನಿಮ್ಮ ಮಕ್ಕಳ ಬಾಯಿಂದ ಬರಬೇಕಾದ್ರೆ ನೀವು ಅವರಿಗೆ ಎಲ್ಲದರಲ್ಲಿಯೂ ಒಂದು ಮಾದರಿಯಾಗಿರಬೇಕು. ಮನೆ ಮಾಡಿಟ್ಟಿರ್ಬೇಕು, ಆಸ್ತಿ ಮಾಡಿಟ್ಟಿರ್ಬೇಕು, ಗಾಡಿ ಕೊಟ್ಟಿರ್ಬೇಕು, ಗಾಡಿ ಇಸ್ಕೊಡ್ಬೇಕು. ಇವತ್ತು ನಮ್ಮ ಮಕ್ಕಳು ಕೇಳ್ತಾರೆ ಗಾಡಿ ಇಸ್ಕೊಟ್ರೆ ಹೀರೋ, ಇಲ್ಲ ಅಂದ್ರೆ ಝೀರೋ.
ಅವರ್ ಚಿಲ್ಡ್ರನ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುವಂತ ವಿಚಾರ ಪ್ರಿಯರೇ ಇದು. ಸೊ ಕೊನೆಯದಾಗಿ, ಬಿ ಎ ಕಂಪ್ಯಾಷನೇಟ್ ಫಾದರ್. ಕರುಣೆಯುಳ್ಳ ತಂದೆಯಾಗಿರ್ರಿ. 103ನೇ ಕೀರ್ತನೆ ಅದರ 13ನೇ ವಾಕ್ಯ, ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸ್ತಾನೆ. ತಂದೆಯು ಮಕ್ಕಳನ್ನು ಕನಿಕರಿಸ್ತಾನೆ. ಬಿ ಎ ಕಂಪ್ಯಾಷನೇಟ್. ನೋಡಿ, ಲೂಕನ ಸುವಾರ್ತೆ 15ನೇ ಅಧ್ಯಾಯ, ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾರೆ. ತಪ್ಪಿ ಹೋದ ಮಗ. ಅದರ 20ನೇ ವಾಕ್ಯದಲ್ಲಿ, ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನ ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಕನಿಕರವುಳ್ಳ ತಂದೆ. ನಾವುಗಳು ಆರ್ ವಿ ಎ ಕಂಪ್ಯಾಷನೇಟ್ ಫಾದರ್? ಅದರ ಅರ್ಥ ನಾವು ಮಕ್ಕಳನ್ನ ಶಿಕ್ಷಿಸದೆ ಸಾಕಬೇಕು ಎಂಬುದಾಗಿ ಅಲ್ಲ. ಅದರ ಅರ್ಥ ನಮ್ಮ ಮಕ್ಕಳಿಗೆ ಹೊಡೆಯಬಾರದು, ಗದರಿಸಬಾರದು ಎಂಬುದಾಗಿ ಅಲ್ಲ. ನೋಡಿ, ನಾವು ನಮ್ಮ ಮಕ್ಕಳನ್ನ ಪ್ರೀತಿಸುವಂಥವರಾಗಿದ್ದರೆ 100ಕ್ಕೆ 100% ಅವರನ್ನು ನಾವೇನು ಮಾಡ್ತೇವೆ? ಗದರಿಸ್ತೇವೆ. ಅವರನ್ನು ನಾವೇನು ಮಾಡ್ತೇವೆ? ಸರಿಯಾದ ಪಥದಲ್ಲಿ ಕರೆತರುವುದಕ್ಕೆ ನಾವು ಪ್ರಯತ್ನ ಪಡ್ತೇವೆ. ದಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಆದರೆ ಇಲ್ಲಿ ಒಬ್ಬ ಮಗ ತನ್ನ ಆಸ್ತಿಯನ್ನು ತೆಗೆದುಕೊಂಡು ಹೋಗಿ ಎಲ್ಲವನ್ನ ಪೋಲು ಮಾಡಿ ನಂತರ ಏನೂ ಇಲ್ಲದವನಾಗಿ ತಂದೆಯ ಬಳಿಗೆ ಒಬ್ಬ ಗುಲಾಮನಾಗಿ ಸೇರಿಕೊಳ್ಳುವುದಕ್ಕೆ ಬಂದಾಗ ಆ ತಂದೆ ಅವನನ್ನು ಒಬ್ಬ ಕೆಲಸಗಾರನನ್ನಾಗಿ ಅಲ್ಲ. ನೋಡಿ, ಇಲ್ಲಿ ನಾವು ನೋಡುವಂಥದ್ದು 11ನೇ ವಾಕ್ಯದಿಂದ ನಾವು ಓದುವಂತಹ ಸಂದರ್ಭದಲ್ಲಿ ನಮಗೆ ಗೊತ್ತಾಗ್ತದೆ. ಅವನೇನು ಮಾಡ್ದ? ತನ್ನ ಆಸ್ತಿಯನ್ನು ಪೋಲು ಮಾಡ್ದ, ಎಲ್ಲವನ್ನ ಕಳ್ಕೊಂಡ. ಸೊ ಕೊನೆಯದಾಗಿ ಹೇಳ್ತಾ ಇದ್ದಾನೆ, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವದೆ, ನಾನಾದರೂ ಇಲ್ಲಿ ಹಸಿವೆಯಿಂದ ಸಾಯುತ್ತೇನೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು. ಆಗ ತಂದೆ ಕನಿಕರಪಟ್ಟು ಅವನು ಇನ್ನೂ ದೂರದಲ್ಲಿರುವಾಗಲೇ, ಗೊತ್ತಿಲ್ಲ, ಲೆಟ್ರು ಬರ್ದಿಲ್ಲ, ಬರ್ತೀನಿ ಅಂತ ಹೇಳ್ಬಿಟ್ಟು, ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿಲ್ಲ, ಬರ್ತೀನಿ ಅಂತ ಹೇಳ್ಬಿಟ್ಟು, ಮನೆಯಿಂದ ಹೊರಟು ಹೋಗಿ ತಿಂಗಳುಗಳೇ ಕಳೆದಿರಬಹುದು. ಆದರೆ ಅಂದಿನಿಂದಲೂ ತಂದೆ ತನ್ನ ಆಸ್ತಿಯನ್ನ ತೆಗೆದುಕೊಂಡು ಹೊರಟು ಹೋದ ಮಗನ ಬರುವಿಕೆಗಾಗಿ ಕಾಯ್ತಾ ಇದ್ದಾನೆ. ಅವನು ಇನ್ನೂ ದೂರದಲ್ಲಿ ಇರುವಾಗಲೇ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು
ಅವನ ಕೊರಳನ್ನ ಅಪ್ಪಿಕೊಂಡು ಮುದ್ದಿಟ್ಟ. ಕಂಪ್ಯಾಷನೇಟ್ ಫಾದರ್. ನಾವುಗಳು ಸೊ ವಿ ಆರ್ ಕಂಪ್ಯಾಷನೇಟ್ ಬಟ್ ವಿ ಆರ್ ಪಾರ್ಶಾಲಿಟಿ. 2 ಮಕ್ಕಳಿದ್ರೆ ಒಬ್ಬನಿಗೆ ಏನು ಬೇಕಾದ್ರೂ ಮಾಡ್ತೀವಿ, ಅವನು ಫೇಲ್ ಆದ್ರೂ ಪರವಾಗಿಲ್ಲ. 2 ಮಕ್ಕಳಿದ್ರೆ ಅಪ್ಪನಿಗೆ ಒಬ್ಬ ಮಗ, ಅಮ್ಮನಿಗೆ ಒಬ್ಬ ಮಗ. ಹೆಣ್ಮಕ್ಳಿದ್ರೆ ಎಳ್ಳುಬಾರ್ದು. ಸೊ ಇಲ್ಲಿ 2 ಮಕ್ಕಳು, ಬಟ್ ಕಂಪ್ಯಾಷನ್ ಇಬ್ಬರೊಂದಿಗೂ ಐಕ್ಯವಾದಂಥದ್ದು. ಆರ್ ವಿ ಕಂಪ್ಯಾಷನೇಟ್ ಫಾದರ್? ಯೋಚನೆ ಮಾಡ್ರಿ. ನಾವು ಕನಿಕರವುಳ್ಳ ತಂದೆಗಳ. ನೋಡಿ, ಇದರ ಚರಿತ್ರೆ ಎಲ್ರಿಗೂ ಗೊತ್ತು. ತಂದೆ ಏನ್ ಮಾಡ್ದ? ದೊಡ್ಡ ಔತಣವನ್ನ ಮಾಡ್ಬಿಟ್ಟ. ತಂದೆ ಹೇಳುವಂಥದ್ದು, ನನ್ನ ಮಗ ಸತ್ತೋಗಿದ್ದ, ಈಗ ತಿರುಗಿ ಬದುಕು ಬಂದ್ಬಿಟ್ಟಿದ್ದಾನೆ, ಲೆಟ್ ಅಸ್ ಎಂಜಾಯ್. ಕನಿಕರ. ಆರ್ ವಿ ಎ ಕಂಪ್ಯಾಷನೇಟ್ ಫಾದರ್? ಫಾದರ್ಸ್ ಡೇ ತಂದೆಗಳ ದಿನ ಎಂಬುದಾಗಿ ಹೇಳ್ಬಿಟ್ಟು ಏನೋ ಸಮಥಿಂಗ್ ಗ್ರೇಟ್? ನೋ. ಸೊ ವಿ ಹ್ಯಾವ್ ದ ರೆಸ್ಪಾನ್ಸಿಬಿಲಿಟಿ ಟು ಡೂ. ಸೊ ಮಾಡುವುದಕ್ಕೆ ಜವಾಬ್ದಾರಿ ಉಂಟು. ಇನ್ನೂ ಅನೇಕ ವಿಚಾರಗಳಿದೆ, ಆದರೆ ಸಮಯದ ಅಭಾವದಿಂದ ಎಲ್ಲವನ್ನ ಹೇಳುವುದಕ್ಕೆ ನಮಗೆ ಸಾಧ್ಯವಾಗೋದಿಲ್ಲ. ಆಸ್ ಎ ಫಾದರ್ ನಮ್ಮ ಜವಾಬ್ದಾರಿಯನ್ನು ನಾವು ಸರಿಯಾಗಿ ನಿರ್ವಹಿಸ್ತಾ ಇದ್ದೇವೆ. ಕ್ಲಿಯರೇ? ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಡೂ. ನಾನು ಅದೇ ಹೇಳಿದ್ನಲ್ಲ. ಸೊ ವಿ ಹ್ಯಾವ್ ದ ಮಾರಲ್ ರೆಸ್ಪಾನ್ಸಿಬಿಲಿಟಿ ದಟ್ ಇಸ್ ಲಿಂಕ್ಡ್ ವಿತ್ ದ ವರ್ಡ್ ಆಫ್ ಗಾಡ್. ಸೊ ಈ ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು ಈ ಸತ್ಯವೇದದೊಂದಿಗೆ ಅಡಕವಾಗಿದೆ. ಸೊ ಇದನ್ನ ಮಾಡದೆ ಸತ್ಯವೇದವನ್ನ ನಾವು ಪೂರ್ತಿಯಾಗಿ ಅನುಸರಿಸುವುದಕ್ಕೆ ಸಾಧ್ಯವಿಲ್ಲ. ಇಲ್ಲಿಗೆ ನಮ್ಮ ಆತ್ಮಿಕತೆ ಮುಕ್ತಾಯ ಆಗೋದಿಲ್ಲ. ವಿ ಹ್ಯಾವ್ ಟು ಡೂ ಸಮಥಿಂಗ್. ಸೊ ದೇವರು ಅಥವಾ ಯೇಸು ಕ್ರಿಸ್ತನು ನಾವು ಈ ಲೋಕದಲ್ಲಿ ಏನೇನು ಕಾರ್ಯಗಳನ್ನು ಮಾಡಬೇಕು ಎಂಬುವಂಥದ್ದನ್ನು ಈ ಪುಸ್ತಕದ ಮೂಲಕ ನಮಗೆ ಕೊಟ್ಟಿದ್ದಾನೆ. ಇಬ್ರಿಯ ಪತ್ರಿಕೆ 1ನೇ ಅಧ್ಯಾಯ 1ನೇ ವಾಕ್ಯ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತನಾಡಿದ ದೇವರು ಈ ಅಂತ್ಯ ದಿನದಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತನಾಡಿದ್ದಾನೆ. ತಂದೆಗಳ ಜವಾಬ್ದಾರಿಯ ಕುರಿತಾಗಿ ಮಾತನಾಡಿದ್ದಾನೆ. ತಂದೆಗಳು ಪಾಲಿಸಬೇಕಾದ ಜವಾಬ್ದಾರಿಗಳನ್ನು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ಮಾತನಾಡಿದ್ದಾರೆ. ಸೊ ಇದನ್ನ ನಾವು ಮಾಡದೆ ಹೋದ್ರೆ, ಇಫ್ ಯು ಆರ್ ನಾಟ್ ಎ ಗುಡ್ ಫಾದರ್, ಯು ಆರ್ ನಾಟ್ ಎ ಗುಡ್ ಕ್ರಿಶ್ಚಿಯನ್. ನೀನು ಒಬ್ಬ ಮಾದರಿಯ ತಂದೆಯಾಗದೆ ಹೋಗಿದ್ರೆ ನೀನು ಒಬ್ಬ ಮಾದರಿಯ ಇಫ್ ಐ ಆಮ್ ನಾಟ್ ಎ ಮಾಡೆಲ್ ಫಾದರ್, ಐ ಆಮ್ ನಾಟ್ ಎ ಮಾಡೆಲ್ ಕ್ರಿಶ್ಚಿಯನ್. ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ, as we celebrating our Father's Day, let us examine. ನಾನು ನನ್ನ ಜವಾಬ್ದಾರಿಗಳನ್ನು ನಿರ್ವಹಿಸುವಂತಹ ತಂದೆಯಾಗಿದ್ದೇನ? ಇಫ್ ನಾಟ್, so this is the day for you. ನೀನು ದೇವರು ನನಗೆ ಕೊಟ್ಟ ಜವಾಬ್ದಾರಿಯನ್ನು ನಿರ್ವಹಿಸದೆ ಹೋದರೆ ಈ ದಿನವು ದೇವರು ಕೊಟ್ಟಿರುವ ದಿನವಾಗಿದೆ. ಈ ದಿನವು ಆತನ ಶಬ್ದಕ್ಕೆ ಕಿವಿ ಕೊಟ್ಟರೆ ಎಷ್ಟೋ ಒಳ್ಳೆಯದು. ದೇವರ ವಾಕ್ಯ ಹೇಳ್ತಾ ಇದೆ. ಸರ್ವಶಕ್ತನಾದ ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಹೌದು ಕರ್ತನೆ, ತಂದೆಯ ಜವಾಬ್ದಾರಿಗಳನ್ನು ಅರಿತುಕೊಂಡು ಅದಕ್ಕನುಗುಣವಾಗಿ ನಮ್ಮ ಜೀವಿತವನ್ನ ನಿರ್ವಹಿಸುವುದಕ್ಕೆ ಬೇಕಾದಂಥ ನಿನ್ನ ಕೃಪೆಯನ್ನು ನನಗೆ ದಯಪಾಲಿಸಿಕೊಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ.
ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಾವು ಪ್ರಾರ್ಥಿಸಿದ ಎಲ್ಲ ಪ್ರಾರ್ಥನಾ ಮನವಿಗಳ ಮೇಲೆ ಇಂದಿನಿಂದ ಸದಾಕಾಲವು ನೆಲೆಯಾಗಿರಲಿ. ಆಮೇಲೆ ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಮತ್ತೊಂದು ಆವರ್ತಿ ಎಲ್ಲರಿಗೂ ತಂದೆಗಳ ದಿನದ ಶುಭಾಶಯಗಳು. ದೇವರು ನಿಮಗೆ ಕೊಟ್ಟಂತಹ ಜವಾಬ್ದಾರಿಯನ್ನ ಮರೆತು ಬಿಡದೆ ಆ ದೌತ್ಯವನ್ನ ಉತ್ತಮ ರೀತಿಯಲ್ಲಿ ಮಾಡಿ ಮುಗಿಸುವಂತೆ ಸರ್ವಶಕ್ತನಾದ ದೇವರು ನಿಮಗೆ ಸಹಾಯ ಮಾಡಲಿ.